ಸ್ಟಾರ್ಟ್ ಮಾಡ್ತಾರೆ ಫ್ಲಿಪ್ಕಾರ್ಟ್ ಅಲ್ಲಿ ಈ ಹಿಂದೆ. ಬಟ್ ಗೋಟ್ ಅಂದ್ರೆ ನಮ್ಮ ಹಿಂದಿ ಭಾಷೆಯಲ್ಲಿ ಬಕ್ರ ಬಕ್ರ ಬಕ್ರಿ ಬಕ್ರಿ ಕುರಿಯ ತಲೆಯನ್ನು ಕುಯ್ಯುವ ಮೊದಲು ಚೆನ್ನಾಗಿ ತಿನ್ನಿಸ್ತಾರೆ ಕುರಿ ಕೊಬ್ಲಿ ಅಂತ. ಬಟ್ ಕುರಿ ಅನ್ಸುತ್ತೆ ಏನಪ್ಪ ನಮ್ಮ ಮಾಲೀಕ ಇಷ್ಟ ದಿವ್ಸದಿಂದ ಇವತ್ತು ಹೆವಿ ಹಬ್ಬದ ಊಟ ಆಗ್ತಾನೆ ಅಂತ ಒಳ್ಳೆ ಜಮಾಯಿಸುತ್ತೆ. ಬಟ್ ಆ ಕುರಿ ಗೊತ್ತಿರಲ್ಲ ನನ್ ಸಾವು ಖಚಿತ ಅಂತ ಇದೆ ತಿಂದಾದ್ಮೇಲೆ. ಅದೇ ರೀತಿ ನಮಗೂ ಸಹ ಸ್ಕ್ಯಾಮ್ ಖಚಿತ. ಇವ್ರು ಗೋಟ್ ಸೇಲ್ ಅಂತ ಸ್ಟಾರ್ಟ್ ಮಾಡ್ತಾರೆ, ಇದ್ರಲ್ಲಿ ರಿಯಲ್ ಗೋಟ್ಗಳು ನಾವೇನೆ ನೋಡ್ತೀವಿ ಯಾವ ಸೇಲ್ ಚೆನ್ನಾಗಿದೆ ಅಂತ. ಬಟ್ ಅದಾದ್ಮೇಲೆ ನಮ್ಗೆ ಆಗುತ್ತೆ ಸ್ಕ್ಯಾಮ್. ಹುಡುಗರು ಇವತ್ತಿನ ಈ ವಿಡಿಯೋದಲ್ಲಿ ಅಮೆಝಾನ್ ಹಾಗೂ ಫ್ಲಿಪ್ಕಾರ್ಟ್ ಸ್ಕ್ಯಾಮ್ ದ ಡಾರ್ಕ್ ರಿಯಾಲಿಟಿ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಮಾಡಿ ಸಬ್ಸ್ಕ್ರೈಬ್, ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ಆಮೇಲೆ ಲೈಕು ಮಾಡಿ. ಗುರಿ ಇವತ್ತಿನ ಈ ವಿಚಾರಕ್ಕೆ ಬರೋಣ. ಕೇಳ್ರಪ್ಪ ಕೇಳಿ, ನೋಡ್ರಪ್ಪ ನೋಡಿ, ಅಮೆಝಾನ್ ಫ್ಲಿಪ್ಕಾರ್ಟ್ ಸೇಲ್ ಶುರು ಆಗ್ತಿದೆ. ಅದಾದ್ಮೇಲೆ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್, ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್, ಫ್ಲಿಪ್ಕಾರ್ಟ್ ಗೋಲ್ಡ್ ಸೇಲ್, ಅಮೆಝಾನ್ ದಸರಾ ಸೇಲ್, ಆಮೇಲೆ ಫ್ಲಿಪ್ಕಾರ್ಟ್ ದಸರಾ ಸೇಲ್. ಈಗಿನ್ನೇನ್ ಗುರು ದಸರಾ ಸೇಲ್ ಅಂತ ಮತ್ತೆ ಬಂದೇ ಬಿಡುತ್ತೆ ಫ್ಲಿಪ್ಕಾರ್ಟ್ ಅವ್ರದ್ದು ಅಮೆಝಾನ್ ಅವ್ರದ್ದು. ಆ ಸೇಲ್ ಅಲ್ಲಿ ನಿಮ್ಗೆ ಈ ಯಾವ್ಯಾವ ರೀತಿ ಹೇಗೆ ಸ್ಕ್ಯಾಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕು. ಮೊದಲನೇದಾಗಿ ಸೇಲ್ ಅನ್ನೋದು ಇದೆಯಲ್ಲ, ಕಂಪ್ಲೀಟ್ಲಿ ಒಂದು ಟ್ರ್ಯಾಪ್, ಒಂದು ಸ್ಕ್ಯಾಮ್. ಇದು ಯಾವ್ದಾದ್ರು ಈ ಸೇಲ್ನ ಅವ್ರಿಗೆ ಯಾಕೆ ಮಾಡ್ತಾರೆ ಅಂಡ್ ಇದರಿಂದ ಅವ್ರಿಗೆ ಏನ್ ಲಾಭ ಅನ್ನೋದ್ರ ಬಗ್ಗೆ ಏನ್ ಲಾಭ ಅವ್ರಿಗೆ ಯೋಚನೆ ಮಾಡಿದ್ರೆ ನಿಮ್ಮಲ್ಲಿ ತುಂಬಾ ಜನ ಅನ್ಕೊಂಡಿರ್ತೀರ ನಂತರ ಗುರು ಇದ್ರ ಬಗ್ಗೆ ನಾವೆಲ್ಲ ಯಾಕೆ ಯೋಚನೆ ಮಾಡಬೇಕು, ನಮ್ಗೆ ಜಸ್ಟ್ ಪ್ರಾಫಿಟೇಬಲ್ ಲಾಭದಾಯಕ ಪ್ರಾಡಕ್ಟ್ ಸಿಕ್ಕಿದ್ರೆ ಸಾಕಲ್ವಾ, ಇದರಿಂದ ಅವ್ರಿಗೆ ಲಾಭ ನಮ್ಗೆ ನಷ್ಟ ಅಂತ ಇದು ನೆನೆಸ್ಕೊಂಡು ಕೂತ್ಕೊಂಡ್ರೆ ಸಾಕಾಗುತ್ತಾ? ನಮ್ಗೆ ಲಾಭದಾಯಕ ಪ್ರಾಡಕ್ಟ್ ಸಿಕ್ಕಿದ್ರೆ ಸಾಕು ಗುರು ಅನ್ನೋ ಯೋಚನೆಯಲ್ಲಿ ನೀವು ಇರ್ತೀರಾ. ಆದ್ರೆ ಇಂದಿನ ದಿನಗಳಲ್ಲಿ ನಾವು ಈ ಮೊಬೈಲ್ನಿಂದ ಎಷ್ಟು ಸೋಮೇರಿಗಳಾಗಿದ್ದೀವಿ ಅಂದ್ರೆ, ಊಟ ಬೇಕು ಅಂದ್ರೆ ಹೋಟೆಲ್ಗೆ ಹೋಗಲ್ಲ, ಶಿಸ್ತಾಗಿ ಮನೆಗೆ ಆರ್ಡರ್ ಮಾಡ್ತೀವಿ. ದಿನಸಿ ಬೇಕು ಅಂದ್ರೆ ರೇಷನ್ ಅಂಗಡಿಗೆ ಹೋಗಲ್ಲ, 10 ನಿಮಿಷದಲ್ಲಿ ಝೊಮ್ಯಾಟೊ ಅಥವಾ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಅಥವಾ ಬ್ಲಿಂಕಿಟ್ ಅಂತ ಆ್ಯಪ್ಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಈಗ ನೀವೇ ನೋಡಿ ಈ ಸೇಲ್ ಸ್ಕ್ಯಾಮ್ ಹೆಂಗಾಗುತ್ತೆ ಅಂತ ನೀವು ಯೋಚನೆ ಮಾಡೋ ಬದಲು ಈ ವಿಡಿಯೋ ಬಂದಿರೋ ಹಂಗಂತ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ಗುರು ಮೊದಲನೇದಾಗಿ ನಾವು ಎಷ್ಟು ಯಾವ್ಯಾವ ರೇಂಜ್ಗೆ ಸ್ಕ್ಯಾಮ್ ಆಗ್ತೀವಿ ಅಂದ್ರೆ, ಮೊದಲನೇದಾಗಿ ನಾನು ಈ ಹಿಂದೆ 2022 ಅಲ್ಲಿ 2024ರಲ್ಲಿ 22 ಈ ಕತೆಗೂ ಆ ಕತೆಗೂ ಲಿಂಕ್ ಇರುವ ಕಾರಣ ನಾನಾಗ ಒಂದು ಗೂಗಲ್ ಪಿಕ್ಸೆಲ್ 6a ಮೊಬೈಲ್ ನೋಡ್ತೀನಿ. ಆಗ ಅದರ ಪ್ರೈಸ್ ಇರುತ್ತೆ 21,000. ನಾನು ಅನ್ಕೊಂಡಿರ್ತೀನಿ ಇನ್ನೇನ್ ಸೇಲ್ ಬರುತ್ತೆ ಗುರು, ಈ ಮೊಬೈಲ್ ನ ಪ್ರೈಸ್ ಕಡಿಮೆ ಆಗುತ್ತೇನೋ ಅಂತ. ಬಟ್ ಆ ಮೊಬೈಲ್ ನ ಪ್ರೈಸ್ ಸೇಲ್ಗೂ ಮತ್ತೆ ಸೇಲ್ ಬರೋಕ್ಕೂ ಮತ್ತೆ ಆ ಮೊಬೈಲ್ ಪ್ರೈಸ್ ಕಡಿಮೆ ಆಗೋಕ್ಕೂ ಇನ್ನೂ ಒಂದು 10 ದಿವಸಗಳ ನಂತರ ಇರುತ್ತೆ. ಆ ಟೈಮಲ್ಲಿ ಅದರ ಪ್ರೈಸ್ 21,000 ಇರೋದು, ಅವ್ರು ಮಾಡೋದು 28,000 ರೂಪಾಯಿ. ನಾನು ನಿಜ ಶಾಕ್ ಆಗ್ತೀನಿ. ಆಮೇಲೆ ಸೇಲ್ ಬಂದಾದ್ಮೇಲೆ ಕಡಿಮೆ ಮಾಡ್ತಾರೆ ಅಂದ್ರೆ ಆಗ ಅವರು ಸೇಲಲ್ಲಿ 23,000 ರೂಪಾಯಿ ಇಡ್ತಾರೆ. ದೇವರಣೆ ಇಲ್ಲಿ ನೋಡಿ, ಅದರ ರಿಯಲ್ ಪ್ರೈಸ್ 21,000, ಬಟ್ ಇವರು ನಮಗೆ ಸೇಲ್ ಹೆಸರಲ್ಲಿ 23,000 ಕೊಡ್ತಾರೆ. ಅಲ್ಲಿಗೆ ಅವರು ಹೊಡಿತಾರೆ 2,500 ಪ್ರಾಫಿಟ್. ಈ ರೀತಿಯ ಗಿಮಿಕ್ಸ್ಗಳಿರ್ತವೆ. ನೀಟಾಗಿ ಇನ್ನೇನು ಸೇಲ್ ಬರೋಕ್ಕೂ ಮುಂಚೆ ಹೆವಿ ಪ್ರೈಸ್ ಇಡೋದು, ಅದರ ರಿಯಲ್ ಪ್ರೈಸ್ಗಿಂತ ಆಮೇಲೆ ಸೇಲ್ ಬಂದಾದ್ಮೇಲೆ ಕಡಿಮೆ ಮಾಡೋದು. ಆಮೇಲೆ ತುಂಬಾ ಜನ ಅನ್ಬೋದು ಇದು ಬಿಟ್ರೆ ಇನ್ನೇನು ಹೇಳೋದಿಲ್ವಾ ನಿನ್ನ ಹತ್ರ ಅಂತ. ಹೇಳ್ತೀನಿ ಇರುಗು. ಮೊದಲನೇದಾಗಿ ಇನ್ನು ಕೆಲವೊಬ್ರು ಐಫೋನ್ 11 ಇರುತ್ತಲ್ವಾ, ಅದರ ಪ್ರೈಸ್ 50,000 ಇರುತ್ತೆ. ಸೇಲಲ್ಲಿ ನಿಮ್ಗೆ 42,000 ಸಿಗುತ್ತೆ. ನೀವು ಅನ್ಕೊಂಡಿರ್ತೀರೋ ಒಳ್ಳೆ ಡೀಲ್ ಅಲ್ವಾ ಗುರು ಅಂತ. ಗುರು ಈಗೇನು ಗುರು ಐಫೋನ್ 11 ಅಲ್ವಾ, ಐಫೋನ್ 16 ಲಾಂಚ್ ಆಗ್ತಿದೆ. ಈಗ ಐಫೋನ್ 16 ಲಾಂಚ್ ಆಗುವಾಗ ಐಫೋನ್ 11 ಪ್ರೈಸ್ ಕಡಿಮೆ ಆಗ್ಲೇಬೇಕು ತಾನೆ, ಯಾಕಪ್ಪ ಅಂದ್ರೆ ಜನ ಐಫೋನ್ 11 ಪರ್ಚೇಸ್ ಮಾಡ್ಲೇಬೇಕು ತಾನೆ, ಯಾಕಂದ್ರೆ ಐಫೋನ್ 16 ಪ್ರೈಸ್ ಹೋಗೇ ಹೋಗುತ್ತಲ್ವಾ. ಆದ ಕಾರಣದಿಂದ ಈ ಐಫೋನ್ ಪ್ರೈಸ್ ಹಿಂಗಾಗುತ್ತೆ. ಆಮೇಲೆ 50,000 ರೂಪಾಯಿಂದ ಇವರು ಡೈರೆಕ್ಟ್ 42,000ಕ್ಕೆ ಆಫರ್ ಕೊಡೋಲ್ಲ. ಏನಾದರೂ ಒಂದು ಎಕ್ಸ್ಚೇಂಜ್ ಆಫರ್ಗಳನ್ನ ನೀವು ತಗೊಳ್ಳಿ, ಸರಿನಾ? ನಿಮ್ಮ ಹಳೆ ಮೊಬೈಲ್ನ ರೀಫಂಡ್ ಮಾಡಿ, ಅಥವಾ ಯಾವುದಾದ್ರು SBI ಅಥವಾ HDFC ಕ್ರೆಡಿಟ್ ಕಾರ್ಡ್ ಹಾಕಿ. ಅಲ್ಲ ಗುರು, ಎಷ್ಟು ಜನದ ಹತ್ರ ಅಂತ ಇರುತ್ತೆ SBI ಮತ್ತೆ HDFC ಕ್ರೆಡಿಟ್ ಕಾರ್ಡು? ಇವ್ರೆಲ್ರಿಗೂ ಹಂಗೂ ಇದ್ದವ್ರು ಏನಾದ್ರು ಹಾಕಿ ಆ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ರು ಅಂದ್ರೆ ಓಕೆ ಅಂತ ಟೆಂಡ್ ಅಂತ ಆರ್ಡರ್ ಆಗುತ್ತೆ 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 ಇನ್ನೇನು ಮನೆ ಹತ್ರ ಬಂದ್ಬಿಡುತ್ತೆ ಅನ್ನೋ ಟೈಮಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅದು ವಿತೌಟ್ ನಮ್ಮ ಪರ್ಮಿಷನ್ ಇಲ್ಲದೇ ಕ್ಯಾನ್ಸಲ್ ಆಗುತ್ತೆ. ವಿತೌಟ್ ದ ಎನಿ ರೀಸನ್ ನಮ್ಮ ದುಡ್ಡು ನಮ್ಗೆ ರೀಫಂಡ್ ಆಗುತ್ತೆ. ಇದರಲ್ಲಿ ಏನು ಬಂತು ಗುರು? ಈ ರೀತಿಯ ಸೇಲ್ ಹೆಸರಿನ ಸ್ಕ್ಯಾಮ್. ಅಂಡ್ ನೀವು ಏನೋ ಐಫೋನ್ ನೋಡ್ಬೇಕು ಅಂತ ಹೋಗ್ತೀರಾ, ಅದರಲ್ಲಿ ನಿಮ್ಮ 10,000 ರೂಪಾಯಿಗೆ ಸೇಲ್ ಆಗುವ ಮೊಬೈಲ್ ನೀವು 5,000ಕ್ಕೂ ಸೇಲ್ ಮಾಡ್ತೀರಾ ಅಷ್ಟೇ. ಆಮೇಲೆ ಈ ಸೇಲಲ್ಲಿ ನಿಮಗೆ ಆಫರ್ಸ್ಗಳಲ್ಲದೆ ಬೇರೆ ಬೇರೆ ಇವರ ಓವರ್ ಸ್ಟಾಕ್ಸ್ ಏನಿರುತ್ತಲ್ವ ಅದ್ರ ಮೇಲೆ ಇವರು ಹೈಯೆಸ್ಟ್ ಡಿಸ್ಕೌಂಟ್ ಕೊಡ್ತಾರೆ. ಸ್ಟಾಕ್ಸ್ ಏನಿರುತ್ತಲ್ವ ಅದು ಸೇಲ್ ಆಗದೆ ಇರೋ ಪ್ರಾಡಕ್ಟ್ಸು, ನೀವು ಈ ಪ್ರಾಡಕ್ಟ್ ತಗೊಳಕ್ ಹೋಗಿ ಆ ಪ್ರಾಡಕ್ಟ್ ತೋರಿಸ್ತಾರೆ. ಅದರಿಂದ ನೀವು ಮರಳುತನದಿಂದ ಆ ಪ್ರಾಡಕ್ಟ್ನ ಬೈ ಮಾಡ್ತೀರಾ.
ಅಲ್ಲ ಗುರು, ಈ ಸೇಲಿಂದ ನಮ್ಗೆ ಪ್ರಾಫಿಟ್ ಆಗೋದಾದ್ರೆ, ನಮ್ಗೆ ಚೀಪೆಸ್ಟ್ ಆಗಿ ಸಿಗೋದಾದ್ರೆ ಅವ್ರಿಗೆ ಹೆಂಗೆ ಅದರಿಂದ ಪ್ರಾಫಿಟ್ ಸಿಗುತ್ತೆ? ಅವ್ರು ಲಾಸ್ ಆಗಿದ್ರೆ ಈ ಸೇಲ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಒಂದ್ಸಲ ಯೋಚನೆ ಮಾಡಿ ಗುರು. ಕೆಲವೊಂದು ಬಾರಿ ಇನ್ನೂ ಕೆಲವೊಬ್ರು ಬುದ್ಧಿವಂತರು ಯಾವ್ದೋ ಒಂದು 500 ರೂಪಾಯಿ 600 ರೂಪಾಯಿ ವಾಚ್ ಇರುತ್ತೆ, ಅದು ನಮಗೆ ಸೇಲ್ ಟೈಮಲ್ಲಿ 400 ರೂಪಾಯಿಗೆ ಸಿಗುತ್ತೆ. ಫುಲ್ ಖುಷಿ ಪಟ್ಬಿಡ್ತೀವಿ, ಜಿಂಗಲಲ್ಲ ಅಂತ. ಆದ್ರೆ ಆ ವಾಚ್ ಒಂದು ಫಸ್ಟ್ ಟೈಮ್ ಪ್ರೈಸ್ ಕಡಿಮೆ ಆಗಿದೆ ಗುರು. ಈ ಹಿಂದೆ ಎಂದೂ ಪ್ರೈಸ್ ಜಾಸ್ತಿನೂ ಹೋಗಿಲ್ಲ, ಕಡಿಮೆನೂ ಹೋಗಿಲ್ಲ. 600 ರೂಪಾಯಿದ್ದು ಡೈರೆಕ್ಟ್ 400 ಬಂದೈತೆ. ಅಂತ ಟೈಮಲ್ಲಿ ತಗೋಬೋದು ಅಂದ್ರೆ ತಗೊಳ್ಳಿ ಗುರು, ಬೇಡ ಅಂದ್ರೇನು. ಬಟ್ ಇದ್ರ ಕೆಳಗಡೆ ಇನ್ನೂ ಕೆಲವೊಬ್ರು ಬುದ್ಧಿವಂತರ ರೇಟಿಂಗ್ಸ್ ನೋಡ್ತೀರಾ. ಓಕೆ ಡನ್. ಶಿಸ್ತ ಕೆಳಗಡೆ ಬರ್ತೀರಾ ರೇಟಿಂಗ್ಸ್ 4.5 ಸ್ಟಾರ್ ರೇಟಿಂಗ್, ಸರಿನಾ? ಆಮೇಲೆ 5 ಸ್ಟಾರ್ ರೇಟಿಂಗ್. ಈ ರೀತಿ ಅದರ ರೇಟಿಂಗ್ ನೋಡಿ ನೀವು ಅರ್ಧದಷ್ಟು ಶಾಕ್ ಆಗಬೇಕು. ಆಮೇಲೆ ಅದ್ರ ರೇಟಿಂಗು ಚೆನ್ನಾಗಿರುತ್ತೆ ಅಂತ ನೀವು ಅನ್ಕೊಂಡಿರ್ತೀರ. ಬಟ್ ಇದು ನಿಜ ಅಲ್ಲ ಗುರು. ಎಷ್ಟೋ ಬಾರಿ ನನ್ನ ಜೊತೆ ಆಗಿರುವ ಸ್ಕ್ಯಾಮಿಂಗ್ ಅಪ್ಪ ಅಂದ್ರೆ ಅವ್ರು ಯಾವುದೋ ಒಂದು ನನಗೆ ಕಾರ್ಡ್ ಕಳಿಸ್ತಾರೆ, ಪ್ಲೀಸ್ ಗಿವ್ 5 ಸ್ಟಾರ್ ರೇಟಿಂಗ್, ವಿ ವಿಲ್ ಗಿವ್ ಕ್ಯಾಶ್ ಬ್ಯಾಕ್ 50 ರೂಪೀಸ್ ಅಂತ. ಇದು ನಿಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಕಮೆಂಟ್ ಮಾಡ್ರಪ್ಪ, ನನ್ನ ರಿಪ್ಲೈ ಇರುತ್ತೆ ಸ್ವಲ್ಪ. ಇನ್ನೊಬ್ರಿಗೆ ಗೊತ್ತಾಗ್ಲಿ. ಆ ರೀತಿ ಹೇಳ್ತಾರೆ. ಆ ಟೈಮಲ್ಲಿ ನಾನು 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ, 50 ರೂಪೀಸ್ ಕ್ಯಾಶ್ ಬ್ಯಾಕ್ನ ಆಸೆಗೋಸ್ಕರ. ಅದರಲ್ಲಿ ಇನ್ನೂ ಎಷ್ಟೋ ಜನ 50ಕ್ಕಿಂತ ಹೆಚ್ಚು ಜನ ಮೋಸ ಹೋಗ್ತಾರೆ. ಬಟ್ ಇದಾದ್ಮೇಲೆ ನನಗೆ 50 ರೂಪಾಯಿ ಕ್ಯಾಶ್ ಬೇಕು ಬರೋಲ್ಲ. ಅದು ಗುರು ಆ್ಯಕ್ಚುಲಿ ಬೇಜಾರಾಗಿದ್ದು. ಆಯ್ತು, ಇದೆಲ್ಲ ಏನೋ ಫೇಕ್ ರೇಟಿಂಗ್ಸ್ ಇರುತ್ತೆ, ಹೆಂಗೋ ಇರುತ್ತೆ. ಶಿಸ್ತಾಗಿ ಸ್ಕ್ಯಾಮ್ ಅಡ್ವೈಸರ್ ಅನ್ನೋ ವೆಬ್ಸೈಟ್ಗೆ ಹೋಗಿ ಅಥವಾ ಫೇಕ್ ಸ್ಪಾಟ್ ಅನ್ನೋ ವೆಬ್ಸೈಟ್ಗೂ ಹೋಗ್ಬೋದು. ಅದರಲ್ಲಿ ನೀವು ಈ ಯಾವುದಾದ್ರೂ ಈ ಪ್ರಾಡಕ್ಟ್ನ ಲಿಂಕ್ ಹಾಕಿ ಇದರ ರಿಯಲ್ ರೇಟಿಂಗ್ ಎಷ್ಟು ಅನ್ನೋದು ತೋರಿಸುತ್ತೆ, ಸರಿನಾ? ಆಮೇಲೆ ನಿಮ್ಮಲ್ಲಿ ತುಂಬ ಜನ ಕೆಲವೊಂದು ವೆಬ್ಸೈಟ್ಸ್ಗಳಿಗೆ ಹೋಗ್ಬೋದು. ಯಾವುದ್ಯಾವುದೋ ವೆಬ್ಸೈಟ್ಸ್ ಗೊತ್ತೀರಾ, ಹೋಗ್ಬಿಟ್ಟು ಆ ವೆಬ್ಸೈಟ್ನ ನಾವು ಟ್ರಸ್ಟ್ ಮಾಡ್ಬೋದು. ಅಥವಾ ಚೀಪೆಸ್ಟಾಗಿ ಏನೋ ಪ್ರಾಡಕ್ಟ್ ಸಿಗುತ್ತೆ. ಆ ವೆಬ್ಸೈಟ್ನ ರೇಟಿಂಗ್ ಎಲ್ಲ ಚೆನ್ನಾಗಿದ್ರೆ ಸಾಕಾಗಲ್ಲ. ನೀವು ಈ ಸ್ಕ್ಯಾಮ್ ಅಡ್ವೈಸರ್ ಅನ್ನೋ ವೆಬ್ಸೈಟ್ಗೆ ಹೋಗಿ ಆ ವೆಬ್ಸೈಟ್ನ ಲಿಂಕ್ ಈ ವೆಬ್ಸೈಟ್ಗೆ ನೀವೇನಾದ್ರು ಹಾಗಾದ್ರೆ ಇದ್ರೆ ಆ ವೆಬ್ಸೈಟ್ನ ರಿಯಲ್ ಟ್ರಸ್ಟ್ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಈ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೂ ಅಷ್ಟೇ ಫೇಕ್ ರೇಟಿಂಗ್ಸ್ ಏನಿರುತ್ತಲ್ವ ಯಾವುದೇ ಪ್ರಾಡಕ್ಟ್ ಮೇಲೆ, ಫೇಕ್ ಸ್ಪಾಟ್ ಅನ್ನೋ ವೆಬ್ಸೈಟ್ಗೆ ಹೋದರೆ ಅದರ ರಿಯಲ್ ಸ್ಕೋರ್ ಅದೇ ಕೊಡುತ್ತೆ. ಆ್ಯಂಡ್ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಸೇಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು 50,000 ಬಜೆಟ್ ಇರುತ್ತೆ. ಇವರು ಇದರಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಮಾಡಿರೋಲ್ಲ. ಸೇಲ್ ಬಂದ ತಕ್ಷಣ 42,000. ಆಮೇಲೆ ಅದರಲ್ಲಿ ಅದು ಅದು ಅಂತ ಅಂದರೆ ಏನಾದರೂ ನಾವು ಫೋನ್ನ ರಿಪ್ಲೇಸ್ ಮಾಡೋದಂತೆ, ಆಮೇಲೆ ಕ್ರೆಡಿಟ್ ಕಾರ್ಡಿಂದ ನಾವು ಲಾಭ ಪಡೆಯೋದಂತೆ, EMI ಇನ್ಸ್ಟಾಲ್ಮೆಂಟ್ಸ್ ಅಂತೆ, ಈ ರೀತಿಯ ಲಾಭಗಳಿಂದ ಆಗುತ್ತೆ. ಬಟ್ ಇದಾಗೆಲ್ಲ ಗುರು ನಮಗೆ ಮ್ಯಾಟ್ರು. ಇನ್ನು ಕೆಲವೊಬ್ರಿಗೆ ಏನು ಡೌಟ್ ಅಂದರೆ, ಗುರು ಇದರ ಯಾವಾಗ ಪ್ರೈಸ್ ಜಾಸ್ತಿ ಇತ್ತು, ಇನ್ಯಾವಾಗ ಪ್ರೈಸ್ ಇದರ ಕಡಿಮೆ ಇತ್ತು ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಇದನ್ನ ಹೇಳ್ತೀನಿ. ಮೊದಲನೇದಾಗಿ ಕೇಳಿ. ಇಲ್ಲಿ ನಿಮಗೆ ಸೇಲ್ ಟೈಮಲ್ಲಿ ಆ 50,000 ರೂಪಾಯಿ ಪ್ರಾಡಕ್ಟ್ 40,000 ರೂಪಾಯಿ ಕಾಣಿಸುತ್ತೆ. ಬಟ್ ಈ ಹಿಂದೆನೂ ಅದು ಕಡಿಮೆ ಆಗಿತ್ತಾ? ಆಮೇಲೆ ಈ ಹಿಂದೆ ಅದರ ಪ್ರೈಸ್ ಎಷ್ಟಿತ್ತು ಅನ್ನೋದಕ್ಕೆ ನೀವು ಶಿಸ್ತಾಗಿ ಪ್ರೈಸ್ ಹಿಸ್ಟ್ರಿ ಅನ್ನೋ ಆ್ಯಪಿಗೆ ವಿಸಿಟ್ ಕೊಡಿ ಅಥವಾ ವೆಬ್ಸೈಟ್ಗೂ ವಿಸಿಟ್ ಕೊಡಿ. ನಿಮಗೆ ಯಾವುದು ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ ನಿಮ್ಮ ವಿಶ್ ಲಿಸ್ಟ್ಗೆ ಅಥವಾ ಕಾರ್ಡ್ಗೆ ಹಾಕೊಡಿ. ನಿಮ್ಮ ಐಡಿಯಿಂದ ಅದರಲ್ಲಿ ಲಾಗಿನ್ ಆಗಿ ಆ್ಯಂಡ್ ಯಾವ ವೆಬ್ಸೈಟ್ ಬೇಕಾದರೂ ಅದು ಎಲ್ಲ ಕಾಮರ್ಸ್ ಪ್ಲಾಟ್ಫಾರ್ಮ್ಗೂ ಸಪೋರ್ಟ್ ಮಾಡುತ್ತೆ. ಬ್ಲಿಂಕಿಟು, ಝೆಪ್ಟೋ, ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಆಮೇಲೆ ಹಾಗೂ ಈ ಥರ ಇತ್ಯಾದಿ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಮಂತ್ರ ಎಲ್ಲದಕ್ಕೂ ಇದು ಸಪೋರ್ಟ್ ಮಾಡುತ್ತೆ. ನೀವು ಯಾವ್ದ್ರ ಪ್ರೈಸ್ ಬೇಕಾದ್ರೂ ನೋಡ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ವಾಚ್ ಇದೆ ಅಂದರೆ ಅದರ 800 ರೂಪಾಯಿ ಪ್ರೈಸ್ ನಿಮಗೆ ಆಫರಲ್ಲಿ ಸಿಗ್ತಿದೆ ಅಂದರೆ ಈ ಹಿಂದೆ ಅದ್ರದ್ದು 1,500 ಇರುತ್ತೆ. ಬಟ್ ಅದಕ್ಕೂ ಹಿಂದೆ ನೀವು ಹೋದರೆ ಅದ್ರ ರಿಯಲ್ ಪ್ರೈಸ್ 300. ನಿಮಗೆ ಯಾವಾಗ ಇದು ಕಡಿಮೆ ಇತ್ತು, ಯಾವಾಗ ಜಾಸ್ತಿ ಇತ್ತು, ಅಥವಾ ಈಗಲೇ ಕಡಿಮೆ ಕೊಟ್ಟವ್ರನ್ನ ಅಂತ ನೀವು ಯಾವ ಪ್ರೈಸ್ ರೇಟ್ ಬೇಕಾದ್ರೂ ನೀವು ಚೆಕ್ ಮಾಡ್ಕೋಬಹುದು ಗುರು. ಇದಾದ ನಂತರ ನೀವು ಕೆಲವೊಂದು ಇದರಿಂದ ಇನ್ನು ಕೆಲವೊಬ್ರು ಓಕೆ ಗುರು ಇದ್ರ ನಮಗೆ ಐಫೋನ್ ಏನೋ ಚೀಪೆಸ್ಟ್ ಅಲ್ಲಿ ಸಿಗ್ತಿದೆ, ಐಫೋನ್ ತಗೊಳ್ಳ ನಾನು ಅಂತ ನೀವೇನಾದ್ರು ನಂಗೆ ಕೇಳ್ತಾ ಇರ್ತೀರ. ನಾನು ನಿಮ್ಗೆ ಹೇಳೋದು, ಯಾವ ಐಫೋನ್ ತಗೋತೀರಾ ನೀವು? ಐಫೋನ್ 11 ಗುರು ಮೊದಲನೇದಾಗಿ ಐಫೋನ್ 11 ನಮಗೆ 50,000 ಐತೆ. ಸೇಲಲ್ಲಿ 30,000ಕ್ಕೆ ಯಾವುದೇ ರೀತಿ ನಮಗೆ ಕಾಂಪ್ಲಿಮೆಂಟ್ಸ್ ಏನಿಲ್ಲ, ರಿಫಂಡ್ ಇಲ್ಲ, ಅದು ಇಲ್ಲ, ಇದಿಲ್ಲ, ಏನಿಲ್ಲ. ಆ ಟೈಮಲ್ಲಿ ಈ ಫ್ಲಿಪ್ಕಾರ್ಟ್ ಅಮೆಝಾನ್ ಅವರು ಕಡಿಮೆ ಮಾಡಲ್ಲ ಅವರು, ಸ್ವತಃ ಆ್ಯಪಲ್ ಕಂಪ್ನಿಯವರೇ ಕಡಿಮೆ ಮಾಡ್ತಾರೆ. ಯಾಕಪ್ಪ ಅಂದರೆ ಈ ಕಡೆ ಐಫೋನ್ 16 ಬರ್ತೈತೆ, ಅದ್ರ ಪ್ರೈಸ್ ಜಾಸ್ತಿ ಇರುತ್ತೆ, ಅದರಿಂದ ಈ ಐಫೋನ್ 11 ಪ್ರೈಸ್ ಕಡಿಮೆ ಆಗುತ್ತೆ. ಆ್ಯಂಡ್ ಗೊತ್ತಿಲ್ಲ ಗುರು, ಈ ಐಫೋನ್ 11 ಸೇಲ್ಸು ಸಹ ಸ್ಟಾಪ್ ಮಾಡೋ ಸ್ಟೇಜಲ್ಲಿ ಇರ್ತಾರೆ. ಆ ಟೈಮಲ್ಲಿ ಇವರು ನಮಗೆ 30,000 ಕೊಡ್ತಾರೆ. ಆದರೆ ಈ 30,000 ರೂಪಾಯಿ ಈ ಐಫೋನ್ 11 ವರ್ತಿಟ್ಟಲ್ಲ. ಯಾಕಪ್ಪ ಅಂದರೆ ಇದು ನಮಗೆ 5G ಸಪೋರ್ಟ್ ಮಾಡಲ್ಲ, 4G, ಆ್ಯಂಡ್ ಇದಕ್ಕೆ ಬರುವ ಅಪ್ಡೇಟ್ಸ್ ಸಹ ಸ್ಟಾಪ್ ಆಗಿರುತ್ತೆ. ಈ ರೀತಿ ಸ್ಕ್ಯಾಮ್ ನಿಮ್ಗೆ ಆಗ್ತಾನೆ ಇರುತ್ತೆ ಗುರು. ಅದಕ್ಕೋಸ್ಕರ ಮಾಡಿ ನನಗೆ ಸಬ್ಸ್ಕ್ರೈಬ್, ಸರಿನಾ? ಇದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ನೀವು ಸಹ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಸಹ ಉಪಯೋಗವಾಗಲಿ. ಇದೇ ರೀತಿಯ ಡಾರ್ಕ್ ರಿಯಲ್